Hello everyone, welcome back to the channel English Made Easy. Today we are learning something very important in English grammar, verbs, one of the parts of speech. Every sentence in English needs a verb. It tells us what someone is doing or how someone or something is. Let's get started. You're going to learn the definition of verb along with examples, and also you will get to know the difference between regular and irregular verbs. What is a verb? A verb is a word that shows what someone is doing, what is happening, what someone is being. It is the action or state in a sentence. ಒಂದು ಸೆಂಟೆನ್ಸ್ ನಲ್ಲಿ ನಮ್ಗೆ ಏನ್ ಆಗ್ತಾ ಇದೆ ಏನ್ ಕೆಲಸ ಆಗ್ತಾ ಇದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ನಮ್ಗೆ ಆ ಆಕ್ಷನ್ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದನ್ನ ಡೂಯಿಂಗ್ ವರ್ಡ್ಸ್ ಅಂತ ಕೂಡ ಕರೀತಾರೆ. ನೋಡಿ, ಇಲ್ಲಿ ವರ್ಬ್ ಅಂದ್ರೆ ಏನು? ವಾಟ್ ಸಮ್ವನ್ ಇಸ್ ಡೂಯಿಂಗ್, ಯಾರು ಏನ್ ಮಾಡ್ತಾ ಇದ್ದಾರೆ, ಏನ್ ಆಗ್ತಾ ಇದೆ, ಯಾರು ಏನ್ ಆಗಿದ್ದಾರೆ ಅನ್ನೋದು ಕೂಡ. ಸೊ ಇಟ್ ಈಸ್ ದ ಆಕ್ಷನ್ ಆರ್ ಸ್ಟೇಟ್ ಇನ್ ಅ ಸೆಂಟೆನ್ಸ್. Verbs are action words. Verbs ಗಳನ್ನ ನಾವು action words ಅಂತ ಕೂಡ ಕರಿತೀವಿ. These verbs show what someone or something does. Examples: I run, she eats, they play, we dance. So if you can do it, it's probably a verb. ನೀವೇನಾದ್ರೂ ಮಾಡ್ತಾ ಇದ್ದೀರಾ, ಏನಾದ್ರೂ ಕೆಲಸ ಆಗ್ತಾ ಇದೆ, ಏನಾದ್ರೂ ಆಕ್ಷನ್ ಆಗ್ತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಅಲ್ಲಿ ಏನಿರುತ್ತೆ, ವರ್ಬ್ ಇರುತ್ತೆ. ಐ ರನ್, ನಾ ಓಡ್ತಾ ಇದ್ದೀನಿ, ಆ ಓಡ್ತಾ ಇದ್ದೀನಿ ಅನ್ನೋದು verb ಆಗತ್ತೆ. She eats is a verb. They play is a verb. We dance is a verb. ಇಲ್ಲಿ ಸಬ್ಜೆಕ್ಟ್ ಟು ವರ್ಬ್ ಇದೆ ನಮ್ಗೆ. ಯೂಶುವಲಿ ವಿ ಫಾರ್ಮ್ ಅ ಸೆಂಟೆನ್ಸ್ ಇನ್ SVO ಪ್ಯಾಟರ್ನ್. ಇಲ್ಲಿರೋ ಎಂತಹ ಎಕ್ಸಾಂಪಲ್ಸ್ಗಳು SV ಪ್ಯಾಟರ್ನ್ ಅಲ್ಲಿ ಇದೆ ಅಂದ್ರೆ ಸಬ್ಜೆಕ್ಟ್ ಅಲಾಂಗ್ ವಿತ್ ವರ್ಬ್. ಐ ಅನ್ನೋದು ಸಬ್ಜೆಕ್ಟ್ ಆದ್ರೆ ರನ್ ಅನ್ನೋದು ವರ್ಬ್ ಆಗುತ್ತೆ. ಶಿ ಸಬ್ಜೆಕ್ಟ್, ಈಟ್ಸ್ ವರ್ಬ್, ದೇ ಸಬ್ಜೆಕ್ಟ್, ಪ್ಲೇ ವರ್ಬ್, ವಿ ಸಬ್ಜೆಕ್ಟ್, ಡ್ಯಾನ್ಸ್ ವರ್ಬ್. ಸೊ ಇಲ್ಲಿರುವಂತಹ ಸೆಂಟೆನ್ಸ್ಗಳು SV ಪ್ಯಾಟರ್ನ್ ಅಲ್ಲಿ ಇದೆ. ಆಕ್ಷನ್ ವರ್ಬ್ಸ್ ಗಳನ್ನ ನಾವು ಡೂಯಿಂಗ್ ವರ್ಡ್ಸ್ ಅಂತ ಕೂಡ ಕರಿತೀವಿ. ಅಂದ್ರೆ ಅದು ಒಂದು ಕೆಲಸನ ಮಾಡ್ತಾ ಇದೆ ಆ ಸೆಂಟೆನ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ರನ್, ಡ್ಯಾನ್ಸ್, ಈಟ್, ಪ್ಲೇ, ಸ್ವಿಮ್, ಆಲ್ ಆಫ್ ದೋಸ್. ಮತ್ತೆ ವರ್ಬ್ಸ್ ಇನ್ನೇನ್ ಮಾಡುತ್ತೆ? ಬರೀ ಡೂಯಿಂಗ್ ವರ್ಡ್ಸ್ ಆರ್ ಆಕ್ಷನ್ ವರ್ಡ್ಸ್ ಇಲ್ಲ. Verbs can show a state also. Some verbs show what someone is or feels. ಇಲ್ಲಿರುವಂತಹ ವರ್ಬ್ಸ್ ಗಳನ್ನ ನೀವು ಅಬ್ಸರ್ವ್ ಮಾಡಿ. ಐ ಆಮ್ ಹ್ಯಾಪಿ, ಶಿ ಈಸ್ ಟಯರ್ಡ್, ದೇ ವರ್ ಲೇಟ್. ಆಮ್, ಈಸ್, ವರ್ ಇದು ಹೆಲ್ಪಿಂಗ್ ವರ್ಬ್ಸ್ ಆಗತ್ತೆ ಇಲ್ಲಿ. ಅದರಿಂದ ಕೂಡ ನಮಗೆ ಗೊತ್ತಾಗ್ತಾ ಇದೆ ಏನ್ ಸ್ಟೇಟ್ ಇದೆ ಅಂದ್ರೆ ಹೌ ಇಸ್ ಶಿ ಫೀಲಿಂಗ್. ಇಸ್ ಶಿ ಟಯರ್ಡ್, ಇಸ್ ಶಿ ಹ್ಯಾಪಿ ಅಲ್ವಾ? Verbs show time and tense. Verbs change to show when something happens. Observe the examples here. Present tense, past tense, future tense. Now tenses anta tagondaga there are basically three main tenses: present tense, past tense, future tense. So now usually verbs galna ನಾವು place ಮಾಡಿದಾಗ according to the tenses we need to change. ಇವಾಗ I play now. Past tense ಅಲ್ಲಿ I played yesterday. Future ಅಲ್ಲಿ I will play tomorrow. If I have to construct a past tense sentence, the verb should be in the past tense. If I have to construct a sentence in future, we make sure that verb in the future tense. ನೋಡಿ, ನಾನು ಇಲ್ಲಿ will ಹಾಕಿದ್ದೀನಿ. Will always indicates future tense. ಅಂದ್ರೆ ನಾಳೆ ಅಥವಾ ಮುಂದಾಗುವಂತಹ ಕೆಲಸಗಳನ್ನ ಅದು ಇಂಡಿಕೇಟ್ ಮಾಡುತ್ತೆ. ಸೊ ದಿಸ್ ಚೇಂಜ್ ಇಸ್ ಕಾಲ್ಡ್ ಟೆನ್ಸ್. ಇಲ್ಲೇನು ವರ್ಬ್ಸ್ ಗಳು ಚೇಂಜ್ ಆಗಿದೆಯಲ್ಲ ಅದನ್ನ ನಾವು ಟೆನ್ಸ್ ಅಂತ ಕರಿತೀವಿ. ಅಂಡ್ ಆಲ್ಸೋ ಇಟ್ ಇಂಡಿಕೇಟ್ಸ್ ಟೈಮ್ ಅಲ್ವಾ? ಈಗ ಐ ಪ್ಲೇ ನೌ ಅಂದ್ರೆ ಇವಾಗ, ಎಸ್ಟರ್ಡೇ ಅಂದ್ರೆ ನಿನ್ನೆ, ಟುಮಾರೋ ಅಂದ್ರೆ ನಾಳೆ. ನೋಡಿ, ಟೈಮ್ನು ಇಂಡಿಕೇಟ್ ಮಾಡ್ತಾ ಇದೆ ಅಲಾಂಗ್ ವಿತ್ ಟೆನ್ಸಸ್. ಸೊ ವರ್ಬ್ಸ್ ಇಲ್ಲಿ ಚೇಂಜಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೇಕು. ಪ್ರೆಸೆಂಟ್ ಅಲ್ಲಿ ಯಾವ ತರ ಇದೆ, ಪಾಸ್ಟ್ ಅಲ್ಲಿ ಯಾವ ತರ ಇದೆ, ಫ್ಯೂಚರ್ ಟೆನ್ಸ್ ಅಲ್ಲಿ ಯಾವ ತರ ಇದೆ. In a sentence, a subject, what the subject is doing ಅನ್ನೋದನ್ನ if you question yourself, you will get to know the verbs. The dog barks loudly. ನೋಡಿ, ಇಲ್ಲಿ verb ಯಾವ್ದಾಗತ್ತೆ? bark. She is a doctor. ಇಲ್ಲಿ is ಅನ್ನೋದು verb ಆಗತ್ತೆ. Just a quick test about what we learned. The baby cries, they are friends, I will read a book. So these three sentences ali you will have to find out the verb. Okay, we'll go to the first one. The baby cries. Idralli verb yavdu? Cries. They are friends. Verb yavdu? Are. I will read a book. So will read ಅನ್ನೋದು verb ಆಗತ್ತೆ.
So finally, then what does it do in a sentence? Verbs show action or state. Allen ಕೆಲಸ ಆಗ್ತಾ ಇದೆ ಅನ್ನೋದನ್ನ ನಮ್ಗೆ ಹೇಳುತ್ತೆ. Verbs change with time. Time ಜೊತೆಗೆ ಅದು change ಆಗ್ತಾ ಹೋಗುತ್ತೆ according to the tense. Every sentence needs a verb. ಎಲ್ಲ sentences ಅಲ್ಲೂ ನಾವು verb ನ include ಮಾಡಲೇಬೇಕು. ಇಲ್ಲ ಅಂದ್ರೆ ಅದು ಮೀನಿಂಗ್ಫುಲ್ ಸೆಂಟೆನ್ಸಸ್ ಆಗಲ್ಲ. ಹಿಯರ್ ಇಸ್ ದ ವಂಡರ್ಫುಲ್ ಡೆಫಿನೇಷನ್ ಆಫ್ ವರ್ಬ್ಸ್. ವರ್ಬ್ಸ್ ಆರ್ ದ ಹಾರ್ಟ್ ಬೀಟ್ ಆಫ್ ಅ ಸೆಂಟೆನ್ಸ್. ಅವ್ರು ಏನ್ ಹೇಳ್ತಾರೆ, ಸೆಂಟೆನ್ಸ್ ಹಾರ್ಟ್ ಬೀಟ್ ಯಾವುದು ಅಂದ್ರೆ ವರ್ಬ್ಸ್. So to that extent, it becomes important to add a verb in a sentence to make it meaningful. We'll know the difference between regular and irregular verbs. Regular verb forms its past simple or past participle by adding the suffix ed or d to the infinitive base form. So what is called as base form? ಇಲ್ಲಿ ನೋಡ್ತಾ ಇದ್ದೀರಾ ವರ್ಡ್ಸ್ಗಳು ಬೇಕ್, ಕಲೆಕ್ಟ್. ಸೊ ದೀಸ್ ಆರ್ ಕಾಲ್ಡ್ ಬೇಸ್ ಫಾರ್ಮ್ಸ್. ಈ ಬೇಸ್ ಫಾರ್ಮ್ಸ್ಗೆ ನೀವು ಸಫಿಕ್ಸ್, ಇಲ್ಲಿ ಇ ಡಿ ಏನಿದೆ ದಟ್ ಇಸ್ ಕಾಲ್ಡ್ ಎಸ್ ಸಫಿಕ್ಸ್. ಈ ಸಫಿಕ್ಸ್ ನ ನೀವು ಹಾಕಿದಾಗ ಏನಾಗುತ್ತೆ, ಅದು ಪಾಸ್ಟ್ ಸಿಂಪಲ್ ಅಂದ್ರೆ ಪಾಸ್ಟ್ ಟೆನ್ಸ್ ಆಗೋಗುತ್ತೆ. ಸೊ ಬೇಕ್, ಬೇಕ್ಡ್, ಕಲೆಕ್ಟ್, ಕಲೆಕ್ಟ್. ಸೊ ಆ ತರ ತುಂಬಾ ವರ್ಡ್ಸ್, ನೀಡ್, ನೀಡೆಡ್, ಸಜೆಸ್ಟ್, ಸಜೆಸ್ಟೆಡ್, ಇ ಡಿ ಹಾಕಿದ್ರಿ, ಟೇಸ್ಟ್, ಟೇಸ್ಟೆಡ್, ವಿಸಿಟ್, ವಿಸಿಟೆಡ್. For this D, I'll give you an example. Move, move, moved. Move ಅನ್ನೋದು ಬೇಸ್ ಫಾರ್ಮ್ ಆದ್ರೆ ಅದಕ್ಕೆ ಡಿ ಆಡ್ ಮಾಡಿದ್ರೆ, ಜಸ್ಟ್ ಡಿ ಆಡ್ ಮಾಡಿದ್ರೆ ಮೂವ್ಡ್ ಆಗೋಯ್ತು, ಪಾಸ್ಟ್ ಟೆನ್ಸ್ ಆಯ್ತು. ಸೊ ಹಾಗೆ ಇ ಡಿ ಮತ್ತೆ ಡಿ ಆಡ್ ಮಾಡೋದ್ರಿಂದ ನಾವು ವಿ ಕ್ಯಾನ್ ಚೇಂಜ್ ದ ವರ್ಬ್ಸ್ ಅಕಾರ್ಡಿಂಗ್ ಟು ದ tenses. The next one is irregular verbs. An irregular verbs does not follow a predictable pattern when forming its past simple or past participle. If you go through the examples, you can only find out the difference. ಲಾಸ್ಟ್ ಅಲ್ಲಿ ನೋಡಿದ್ವಿ, ನಾವು ಇರೋಂತಹ ಬೇಸ್ ಫಾರ್ಮ್ಗೆನೆ ಇ ಡಿ ಮತ್ತೆ ಡಿ ಆಡ್ ಮಾಡಿ ನಾವು ಚೇಂಜ್ ಮಾಡ್ತಾ ಇದ್ವಿ. ಬಟ್ ಹಿಯರ್ ದ ವರ್ಡ್ಸ್ ಚೇಂಜ್ ಕಂಪ್ಲೀಟ್ಲಿ. ಇಲ್ಲಿ ಬೇಸ್ ವರ್ಡ್ ಬಂದ್ಬಿಟ್ಟು ಟು ಗೋ ಅಂತ ಇದೆ ಅಲ್ವಾ. ಐ ಗೋ ಟು ದ ಮಾರ್ಕೆಟ್. ಈಗ ನಾನು ಎಸ್ಟರ್ಡೇ ಅಂದ್ರೆ ನಿನ್ನೆ ಹೋಗಿದ್ದೆ ಅಂತ ಹೇಳಕ್ಕೆ ಐ ವೆಂಟ್ ಟು ದ ಮಾರ್ಕೆಟ್. ಸೊ ಇದು ಫ್ಯೂಚರ್ ಟೆನ್ಸ್ ಅಲ್ಲಿ ಗಾನ್. ಟು ಬಿಗಿನ್, ಬಿಗ್ಯಾನ್, ಬಿಗನ್. ಈಟ್, ಏಟ್, ಈಟನ್. ಆ ತರ ಸುಮಾರು ವರ್ಡ್ಸ್ಗಳು ನಿಮ್ಗೆ ಸಿಗುತ್ತೆ. ಟು ಗೋ ಅನ್ನೋದು ವೆಂಟ್ ಆಯ್ತು, ಗಾನ್ ಆಯ್ತು. ಇಲ್ಲಿ ಒಂದೇ ವರ್ಡ್ ಫಾಲೋ ಆಗಿಲ್ಲ, ಚೇಂಜಸ್ ಆಗಿದೆ ಅಲ್ವಾ. ದಟ್ ಈಸ್ ವೈ ದೀಸ್ ಕೈಂಡ್ಸ್ ಆಫ್ ವರ್ಡ್ಸ್ ಆರ್ ಕಾಲ್ಡ್ ಆಸ್ ಇರ್ರೆಗ್ಯುಲರ್ ವರ್ಬ್ಸ್. ಇರ್ರೆಗ್ಯುಲರ್ ವರ್ಬ್ಸ್ ಅಲ್ಲಿ ಯಾವುದೇ ತರಹ ಪ್ಯಾಟರ್ನ್ ಇರೋದಿಲ್ಲ, ಬೇಸ್ ವರ್ಬ್ ರಿಟೇನ್ ಆಗಲ್ಲ ಮೂರು ಟೆನ್ಸ್ ಅಲ್ಲಿ. ಬಟ್ ರೆಗ್ಯುಲರ್ ವರ್ಬ್ಸ್ ಅಲ್ಲಿ ಬೇಸ್ ವರ್ಬ್ ಏನಿದೆ, ಬೇಸ್ ವರ್ಡ್ ದಟ್ ರಿಟೇನ್ಸ್ ಇನ್ ಆಲ್ ದ ಟೆನ್ಸಸ್, and you are going to add a suffix ed or d to the words alva. But irregular words alli there is no pattern like that. Base word enide that gets changed in the past tense and also in the future tense. We got to know the importance of verb in a sentence. It is the action, it is the doing word, it is the state, it tells us the time and tense as well. So use strong verbs to make your writing exciting. Instead of he went to the store, you can also say he rushed to the store. ನೀವು ಇನ್ನೂ ವರ್ಬ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ, ನೀವು ಇಂಗ್ಲಿಷ್ ನಲ್ಲಿ ಮಾತಾಡಿದಾಗ ಅಥವಾ ಇಂಗ್ಲಿಷ್ ನಲ್ಲಿ ಸ್ಟೋರಿ ಬರ್ದಾಗ ಅಥವಾ ಯಾರಿಗಾದ್ರೂ ಏನಾದ್ರು ಹೇಳುವಾಗ ಆಬ್ವಿಯಸ್ಲಿ ಯು ಟ್ರೈ ಟು ಆಡ್ ಮೋರ್ ವರ್ಬ್ಸ್ ಇನ್ ಯುವರ್ ಸೆಂಟೆನ್ಸಸ್. ಯಾಕೆಂದ್ರೆ ಏನಾದ್ರೂ ಒಂದು ಆಕ್ಷನ್ ನೀವು ಆಡ್ ಮಾಡ್ಲೇಬೇಕಾಗತ್ತೆ, ಅದಕ್ಕೆ ವರ್ಬ್ಸ್ ಗಳನ್ನ ನೀವು ಹುಡುಕ್ಲೇಬೇಕಾಗತ್ತೆ. ಲೈಕ್ ದಿಸ್ ವಿ ಹ್ಯಾವ್ ಪ್ಲೆಂಟಿ ಆಫ್ ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ವರ್ಬ್ಸ್ ಇನ್ ಇಂಗ್ಲಿಷ್. If you have to explore more verbs, then you will have to start using these verbs. Then only you will get to know. Thanks for watching. I hope this video helped all of you to understand better about verbs and also to know the difference between regular and irregular verbs. Don't forget to like, subscribe, and also comment your favorite verb in the comment box. Thank you. Bye.